ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಫ್ರೆಂಡ್ಸ್, ನಾನು 1.5 ಇಯರ್ ಆಯಿತು ಅನ್ಸುತ್ತೆ ನಾನು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡೋದು ಬಿಟ್ಟು. ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವೀಕಿಗೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಸೊ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಆದರೂ ನಾನು ಶಾರ್ಟ್ ವೀಡಿಯೋಗಳು ಡೈಲಿ ಮಿನಿಟ್ಸಲ್ಲಿ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ನನಗೆ ತುಂಬ ರಿಸ್ಕ್ ಅನ್ನಿಸ್ತು. ಸೊ ಅದಕ್ಕೆ ಪ್ರೆಗ್ನೆನ್ಸಿ ಫಸ್ಟ್ ಕ್ಯಾರಿ ಮಾಡೋಣ, ಆಮೇಲೆ ನಾನು ಯೂಟ್ಯೂಬ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತೇಳಿ ಮತ್ತೆ ನಾನು ಅಪ್ಲೋಡ್ ಮಾಡೋದು ನಿಲ್ಲಿಸ್ಬಿಟ್ಟೆ. ಫ್ರೆಂಡ್ಸ್, ಇವಾಗ ನಾನು ಯೂಟ್ಯೂಬ್ಸ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾನು ಡೈಲಿ ಮಿನಿಟ್ಸ್ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ರೆಸ್ಪಾನ್ಸ್ ಚೆನ್ನಾಗಿದೆ ಫ್ರೆಂಡ್ಸ್, ನನಗೂ ಖುಷಿ ಆಗುತ್ತೆ. ಇನ್ನು ಮುಂದೆ ಲಾಂಗ್ ವೀಡಿಯೋಗಳನ್ನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ವೀಡಿಯೋ ಮಾಡ್ತಿರೋ ಕಾರಣ ಬಂದು ನೀವು ಆಲ್ರೆಡಿ ತಮಿಳ್ನಲ್ಲಿ ನೋಡಿರ್ತೀರ. ನಾವು ತಿರುಪತಿಗೆ ಹೋಗಬೇಕು ಅಂತ ಹೇಳಿ ಹೊರಟಿದ್ದೀವಿ. ಇದು ಆಲ್ಮೋಸ್ಟ್ ಒಂದು 5-6 ವರ್ಷದಿಂದ ತಿರುಪತಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಅದು ಪ್ಲ್ಯಾನ್ ಮಾಡಿದ್ದಷ್ಟೇ, ಎಕ್ಸಿಕ್ಯೂಟ್ ಆಗಿರಲಿಲ್ಲ. ಬಟ್ ಇವಾಗ ಎಕ್ಸಿಕ್ಯೂಟ್ ಆಗ್ತಿದೆ, ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನನ್ನ ಮಗಂದು ಇನ್ನು ಜನವರಿ 21 ಬಂದರೆ ನನ್ನ ಮಗನಿಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಅವ್ನ ಬರ್ಡೇ ದಿನ ನಾವು ತಿರುಪತಿ ದೇವ್ರ ದರ್ಶನ ಮಾಡಿಸ್ಬೇಕು ಅಂತ ಹೊರಟಿದ್ದೀವಿ. ಯಾಕಂದ್ರೆ ಅದು ನನಗೆ ಒಂದು ದೊಡ್ಡವನು ಆದಮೇಲೆ ಅವನದೊಂದು ಸ್ವೀಟ್ ಮೆಮೊರಿಯಾಗಿ ಉಳ್ಕೋಬೇಕು ಅಂತ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ತಿರುಪತಿಗೆ ಹೋಗೋ ದಿನದ್ದು ಮತ್ತು ಹಿಂದಿನ ದಿನದಲ್ಲಿ ನಾನು ವೀಡಿಯೋಗಳನ್ನ ಲಾಂಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಆ ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ತಿರುಪತಿಗೆ ಹೋಗೋ ದಿನ ಏನಾದರೂ ಸಜೆಷನ್ ಮಾಡಬೇಕು ಅಂತಂದರೆ ನೀವು ಸಜೆಷನ್ ಮಾಡ್ಬೋದು ಫ್ರೆಂಡ್ಸ್. ಯಾಕಂದರೆ ನಮಗಿಂತ ಮುಂಚಿತವಾಗಿ ನೀವು ತಿರುಪತಿಗೆ ಯಾರು ಹೋಗಿದ್ರೆ ಅವರು ಕೆಲವೊಂದು ಸಜೆಷನ್ ಕೊಡ್ತೀರಾ, ಟಿಪ್ಸ್ ಕೊಡ್ತೀರಾ. ಓಕೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ರಿಗೂ ಹಾಯ್ ಮೇಡಮ್, ಹಾಯ್ ಹಾಯ್ ಹಾಯ್, ವೆಲ್ಕಮ್ ಟು ಮೈ ಮಮ್ಮಿ ಚಾನಲ್. ನಮ್ಮ ಅಮ್ಮನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇವನೇನಲ್ಲ ತುಟ್ಟು ಅಯ್ಯೋ ಸುಮ್ಮನಿರು. ಸೊ ಫ್ರೆಂಡ್ಸ್, ಇವನ ಹೆಸರು ರಿಷಿ ಅಂತ. ಇವನು ಲಾಸ್ಟ್ ಇಯರ್ 21 ಇವನು ಹುಟ್ಟಿದ್ದು. 4 ವರ್ಷದ ಮೇಲೆ ಹುಟ್ಟಿದಂತ ನನ್ನ ಮಗ ಇವನು. ಅದಕ್ಕೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟು ಕೇರ್ ಮಾಡಿದ್ದು. ಯಾಕಂದರೆ 4 ವರ್ಷ ಆದಮೇಲೆ ನಮಗೆ ಪಾಪವಾಗಿದ್ದು. ಸೊ ಅದಕ್ಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಯಾಕೆ ಅಂತೇಳಿ ನಾವು ವೀಡಿಯೋಸ್ ಯೂಟ್ಯೂಬರ್ ಸ್ಟಾಪ್ ಮಾಡಿದ್ದೆ. ಇವನಿಗೆ ಮೆಮೊರಿ ಆಗಿರಲಿ ಅಂತ ಇವನು ಹುಟ್ಟಿದ ದಿನವೇ ದರ್ಶನ ಮಾಡಿಸ್ಬೇಕು. ಸೊ ನಾವು ಹೊರಡೋದು ತಿರುಪತಿಗೆ ನಾಳೆ. ನಾವು ಹೊರಡೋದು ನಾಳೆ ಫ್ರೆಂಡ್ಸ್. ಜನವರಿ 21ಗೆ ದರ್ಶನಕ್ಕೆ ಹೋಗ್ತೀವಿ, ಮತ್ತು 22ಗೆ ನಾವು ರಿಟರ್ನ್ ಆಗ್ತೀವಿ. ಸೊ ಫ್ರೆಂಡ್ಸ್, ನಾಳೆ ತಿರುಪತಿಗೆ ಹೋಗ್ತಿದ್ದೀವಲ್ವಾ, ನಾವು ಅದಕ್ಕೆ ಸ್ನ್ಯಾಕ್ಸ್ ಟೈಪ್ ಏನಾದ್ರು ಮಾಡೋಣ ಅಂತ ನಾನು ನಿಪ್ಪಟ್ಟನ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾಳೆ ನಮ್ಮ ಅತ್ತೆ, ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ, ನಾನು ನನ್ನ ಹಸ್ಬೆಂಡ್ ಇಷ್ಟು ಜನ ಹೋಗ್ತಿದ್ದೀವಲ್ವಾ, ಅದಕ್ಕೆ ಏನಾದರೂ ಮಾಡೋಣ, ನನ್ನ ಜೊತೆ ಸ್ನ್ಯಾಕ್ಸ್ ಟೈಪಲ್ಲಿ ಏನಾದ್ರು ಮಾಡೋಣ ಅಂತೇಳಿ ನಾನು ನಿಪ್ಪಟ್ಟನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ, ನಾನು ನಿಪ್ಪಟ್ಟನ ನಾನು ಯಾವ ಥರ ಮಾಡ್ತೀನಿ, ಎಲ್ಲರೂ ಮನೇಲಿ ಮಾಡೋ ಥರ ನಾವು ಮಾಡ್ತೀವಿ, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾನು ಈಗ ಮೊದಲಿಗೆ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸಾಕು ಅನಿಸುತ್ತೆ. ಇಷ್ಟು ನಾನು ಈಗ ಫ್ರೈ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಫ್ರೈ ಆಯಿತು ಅಂತ ಅನಿಸುತ್ತೆ ಫ್ರೆಂಡ್ಸ್. ಇವಾಗ ಇದನ್ನು ಒಂದು ಮರಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಇದನ್ನು ಆರೋದಕ್ಕೆ ಬಿಡಬೇಕು, ಇಲ್ಲಾಂದರೆ ತುಂಬ ಮೆತ್ತಗೆ ಇರುತ್ತೆ. ಆರಿದ್ಮೇಲೆ ಸ್ವಲ್ಪ ಕಡಲೆ ಬೀಜ ಅಲ್ವಾ, ಗಟ್ಟಿ ಬರುತ್ತೆ ನೋಡಿ. ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಇದನ್ನು ಸ್ವಲ್ಪ ಹಾಕೋತಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ ಸ್ವಲ್ಪನೇ ಹಾಕೋತಿದ್ದೀನಿ. ಎಳ್ಳು ಎಲ್ಲ ಎಣ್ಣೆಲಿ ಹಾಕಿದ ಮೇಲೆ ಬಿಟ್ಕೊಳ್ಳುತ್ತೆ ಅಂತ ಒಬ್ಬರು ಹಾಕಲ್ಲ, ಬಟ್ ನಾನು ಹಾಕಿದ್ದೀನಿ ಟೇಸ್ಟ್ಗಿರಲಿ ಅಂತ ಫ್ರೆಂಡ್ಸ್. ನೋಡಿ, ಇದು ಸಿಡಿ ಅಂತಿದೆ ಫ್ರೆಂಡ್ಸ್. ಸಾಕು ಎಷ್ಟು ಫ್ರೈ ಆದರೆ ಇದು ಬ್ರೌನ್ ಕಲರ್ ಬಂದಿದೆ ಫ್ರೆಂಡ್ಸ್. ಇದನ್ನು ನಾನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನಾನು ಇಲ್ಲಿ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ನಾನು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ರವೆ ಹುರಿದಿರೋಂಥ ರವೆ ತಗೋತಿದ್ದೀನಿ ನೋಡಿ. ಒಂದು 2 ಸ್ಪೂನ್ ಹಾಕೋತೀನಿ ಫ್ರೆಂಡ್ಸ್. ನಾನು 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತಗೋತಿದ್ದೀನಿ. ಕೆಲವರು ಮೈದಾ ಹಿಟ್ಟು ಹಾಕೋತಾರೆ, ಬಟ್ ನಾನು ಕಡಲೆ ಹಿಟ್ಟು ಹಾಕೋತಿದ್ದೀನಿ.
ನಾನು ಆವಾಗಲೇ ತೊಗೊಂಡಿದ್ನಲ್ವ ಹುರಿದು ಇದು ಬಿಳಿ ಎಳ್ಳನ್ನ ಹಾಕೋತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ. ನಾನು ನೆಕ್ಸ್ಟ್ ಇದಕ್ಕೆ ಜೀರಿಗೆನ ಹಾಕೋತಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಜೀರಿಗೆ ಮತ್ತು ಎಳ್ಳನ್ನು ಸ್ವಲ್ಪ ಕಡಿಮೆ ಹಾಕೋಬೇಕು, ಇಲ್ಲಾಂದರೆ ಎಲ್ಲ ಅಲ್ಲಿ ಎಣ್ಣೆಲಿ ಬಿಡ್ಕೊಬಿಡುತ್ತೆ. ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ ನಾನು. ನೆಕ್ಸ್ಟ್ನಲ್ಲಿ ಉಪ್ಪನ್ನ ಹಾಕೋತಿದ್ದೀನಿ, ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ನೆಕ್ಸ್ಟು ಖಾರ ಪುಡಿ ಹಾಕೋತೀನಿ, ಖಾರ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್. ನಾನು ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕಡಲೆನ ಜಾಸ್ತಿ ಹಾಕೋತಿಲ್ಲ, ಸ್ವಲ್ಪ ಕಡಿಮೆ ಹಾಕೋತೀನಿ, ಯಾಕಂದರೆ ಅದು ಎಣ್ಣೆಲೆಲ್ಲ ಬಿಡ್ಕೊಳುತ್ತೆ ಫ್ರೆಂಡ್ಸ್. ಅದಕ್ಕೆ ಕಡಲೆ ಬೀಜ ಜಾಸ್ತಿ ಇದಾವಲ್ಲ, ಅದಕ್ಕೆ ನಾನು ಕಡಲೆನ ಸ್ವಲ್ಪ ಕಡಿಮೆನೇ ಹಾಕೋತಿದ್ದೀನಿ. ಈಗ ಇದನ್ನು ಮಿಕ್ಸಿನಲ್ಲಿ ಆಫ್ ಮಾಡೋದು ಆನ್ ಮಾಡೋದು ಆ ಥರ ಮಾಡಿ ಜಾಸ್ತಿ ಬೇಡ ಫ್ರೆಂಡ್ಸ್, ಪುಡಿ ಆಗಿಬಿಡುತ್ತೆ. ಸ್ವಲ್ಪ ಕಡಿಮೆಯಾಗಿ ಮಿಕ್ಸಿಲಿ ಆಡಿಸ್ಕೊಳ್ಳಿ. ನಾನು ತರ್ತರಿಯಾಗಿ ಇಲ್ಲಿ ರುಬ್ಕೊಂಡಿದ್ದೀನಿ ನೋಡಿ, ನೋಡ್ತಾ ಇರೋದು ನೀವು, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಫ್ರೆಂಡ್ಸ್ ನಾನು ಇವಾಗ ಒಂದು ಸ್ಪೂನ್ ತುಪ್ಪನ ಹಾಕೋತಿದ್ದೀನಿ. ನೀವು ಕಾಯಿಸಿರೋ ಎಣ್ಣೆ ಬೇಕಾದ್ರೆ ಕೂಡ ಹಾಕೋಬೋದು. ನಾನು 2 ಸ್ಪೂನ್ ತುಪ್ಪ ಹಾಕೋತಿದ್ದೀನಿ. ಇವಾಗ ಇದಕ್ಕೆ ನಾನು ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಬಿಸಿನೀರೇನು ಹಾಕ್ತಾರೆ, ತಣ್ಣೀರನ್ನೇ ಹಾಕಿ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಹಿಂಗೆ ಹದವಾಗಿ ಕಲಿಸ್ಕೊಳ್ಳಿ. ಹಿಟ್ಟು ಹದವಾಗಿದ್ದರೆ ಯಾವುದೇ ಕಾರಣಕ್ಕೂ ಎಣ್ಣೆಯಲ್ಲಿ ಒಡೆಯೋಲ್ಲ ಫ್ರೆಂಡ್ಸ್. ಈಗೊಂದು ರೊಟ್ಟಿ ಹಾಳೆ ಮೇಲೆ ಸ್ವಲ್ಪ ಹಸಿಟ್ಟನ್ನ ತಗೊಂಡು ತೊಟ್ಕೊಳ್ಳಿ ಫ್ರೆಂಡ್ಸ್. ಎಣ್ಣೆಲಿ ಹಿಂಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಿಂಗೆ ಒತ್ಕೊಳ್ಳಿ. ಇವಾಗ ಒಂದು ಲೋಟದಲ್ಲಿ ಅಥವಾ ಯಾವ್ದಾದ್ರು ಒಂದು ಬೌಲಲ್ಲಿ ಹೀಗೆ ರೌಂಡಿಗೆ ನಿಪ್ಪಟ್ಟು ಶೇಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಿಟ್ಟು ಚೆನ್ನಾಗಿದ್ರೆ ಎಲ್ಲೂ ಕೂಡ ಹರಿದೋಗಲ್ಲ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಕಾದಿದ್ರೆ ನೋಡಿ ಅವೇ ಮೇಲಕ್ಕೆ ಬರ್ತವೆ. ನಾವೇನು ತಿರ್ಗಾಕ್ಲೇಬೇಕು ಅಂತ ಏನಿಲ್ಲ, ಅವೇ ಮೇಲಕ್ಕೆ ಬರ್ತವೆ ಫ್ರೆಂಡ್ಸ್. ನೋಡಿ ಅದೇ ಮೇಲಕ್ಕೆ ಬರ್ತಾಯಿದೆ. ಫ್ರೆಂಡ್ಸ್ ಇವಾಗ ಮತ್ತೆ ನಾನು ಇನ್ನೊಂದು ಹಾಕ್ತಿದ್ದೀನಿ. ಅವೇ ಮೇಕ್ ಬರ್ತಿದ್ವಿ ಫ್ರೆಂಡ್ಸ್. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಇದನ್ನು, ಇಲ್ಲಾಂದರೆ ಸೀದ್ ಬಿಡ್ತವೆ ಫ್ರೆಂಡ್ಸ್. ಬೆಂದೆ ಎಲ್ಲ ಆವಾಗಲೇ ಕಪ್ಪಾಗಿಬಿಡ್ತವೆ ನೋಡಿ ಫ್ರೆಂಡ್ಸ್. ಇವಾಗ ಇದನ್ನು ತೆಗಿಬೇಕು, ಆಲ್ರೆಡಿ ಬೆಂದಿರ್ತದೆ ಇದು. ಸೊ ಹೀಗೆ ಮತ್ತೆ ಮಾಡಿ ಈ ಪ್ರೊಸೆಸಲ್ಲಿ ಮಾಡಿದರೆ ಫ್ರೆಂಡ್ಸ್ ನಿಪ್ಪಟ್ಟು ಚೆನ್ನಾಗಿ ಬರ್ತವೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ.